आदाब नाज़रीन, न्यूज़ 16 डिजिटल में आप सबका खैर मकदम है। नाज़रीन, शहर बेंगलोर शांति नगर में जो नंदा ग्राउंड है वहां पर जो है 2 रोजा एग्जीबिशन लगा है एन ए हारिस फाउंडेशन की जानिब से। 20 पर 8 तारीख से लेकर 11 तारीख तक के यहाँ पर अलग अलग प्रोग्राम्स हैं, जैसे कि फर्स्ट फुटबॉल का प्रोग्राम था, फिर क्रिकेट था, तो ऐसे ही जो है 11 तारीख तक भी प्रोग्राम है। लेकिन आज जो प्रोग्राम है ये एग्जीबिशन है, यहाँ पर बच्चों के लिए और बड़ों के लिए शॉपिंग कर सकते हैं। बच्चों के लिए खेलने के लिए झूले एकदम फ्री है, एकदम एंट्री भी फ्री है। आप लोग आकर इसका फायदा उठा सकते हैं। NARS फाउंडेशन ने जो हमारे लिए अपॉर्चुनिटी दी है, उसके वजह से हमको हमारे जो भी होममेड प्रोडक्ट है वो हम ना बाहर लोगों को हम इधर आने की वजह से ना बहुत ज्यादा मतलब पॉपुलैरिटी होती है, उनको पता चलता है हमारे राजस्थानी खाकरे के लिए वगैरह। वैसे ही फैंसी आइटम के लिए भी जो हाथ से बनाए हुए उसका भी ये प्रोपरेशन होता है और बहुत अच्छे से उन्होंने ना हमारे काम का प्रोत्साहन किया हुआ है उन्होंने हमारे इसके लिए। आपके पास आइटम क्या क्या है, कहाँ का है? ये सब खाकरे है, नमकीन है,
फिर क्या बोलते भाकर वड़ी है, नमकीन राजस्थानी वड़ी वगैरह, आचार होममेड आचार, हैंड का घर पे बनाए हुए आचार वगैरह। ये कहाँ का है? सब के ये जैसे कि ये महाराष्ट्र से आया हुआ है, ये खाकरा वगैरह गदक के है, ये सब अलग अलग इधर से आए हैं। ನಾವು ನಮಸ್ತೆ ನಾವು ಧಾರವಾಡ ಜಿಲ್ಲೆ ಉಪ್ಪಿನ ಬೆಟಗೇರಿ ಗ್ರಾಮದ ವಿಶ್ವ ಪ್ರೇರಣಾ ಸ್ವಸಹಾಯ ಸಂಘದ ಹೆಣ್ಮಗಳಿದ್ದೀನಿ. ನಾನು ವೇದ ಸಂಸ್ಥೆಯಿಂದ ಬಂದಿದ್ದೀನಿ ಸರ್. ಇಲ್ಲಿ ನಾನು ಮನೆಯೊಳಗೆ ತಯಾರಿ ಮಾಡುವಂತಹ ಇದು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಕವಳೆಕಾಯಿ ಉಪ್ಪಿನಕಾಯಿ ಆಗಿರ್ಬಹುದು, ಮತ್ತು ಮಾಗನಿ ಬೇರಿದ ಒಂದು ವನಸ್ಪತಿ ಬೇರಿನ ಉಪ್ಪಿನಕಾಯಿ ಆಗಿದೆ ಸರ್. ಇದನ್ನೆಲ್ಲ ನಾನು ಮನೆಯಲ್ಲೇ ತಯಾರಿ ಮಾಡ್ತೇನೆ. ಮತ್ತು ಕುಟ್ಟಿ ಮಾಡಿರುವಂತಹ ಶೇಂಗಾ ಚಟ್ನಿ ಮಾಡಿದ್ದೀನಿ ಸರ್. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಅಂಜೂರ್ ರೋಲ್ಸ್ ಅನ್ನ ನಾವು ತಯಾರಿ ಮಾಡ್ತಾ ಇದ್ದೀವಿ ಸರ್. ಕಚ್ಚಾ ಅಂಜೂರನ್ನ ತಗೊಂಡು ನಾವು ಈ ತರ ವಿಶೇಷವಾಗಿ ಇದರ ರೋಲ್ಸ್ ನ ತಯಾರಿ ಮಾಡಿದ್ದೀವಿ ಸರ್. ಮತ್ತು ನಾನು ಮುಸ್ಲಿಂ ಜೋಳದ ರೊಟ್ಟಿಯನ್ನ ತಯಾರಿ ಮಾಡ್ತೀನಿ ಸರ್. ಮತ್ತು ಮಿಲೆಟ್ಸ್ ಆಗಿರುವಂತಹ ಇದು ಸಿರಿಧಾನ್ಯ ಸಜ್ಜೆ ಅಂತ ಏನ್ ಹೇಳ್ತೀವಿ, ಅದು ರೊಟ್ಟಿ ಕೂಡ ನಾನು ತಯಾರಿ ಮಾಡ್ತೇನೆ ಸರ್. ಎಷ್ಟು ದಿವಸ ಆಯ್ತು ಮಾಡಿ ಅದು? ಸರ್ ಇದು 3 ದಿವಸ ಆಯ್ತು ಸರ್ ಮಾಡಿ. ಎಷ್ಟು ದಿವಸವರೆಗೂ ಸರ್ 2 ತಿಂಗಳವರೆಗೂ ಏನೂ ಆಗೋದಿಲ್ಲ ಸರ್. ಏನೂ ಆಗೋದಿಲ್ಲ ಸರ್. ಸಂಕ್ರಮಣ ವಿಶೇಷ ಸಂಕ್ರಮಣದ ವಿಶೇಷವಾಗಿರತಕ್ಕಂತ ರೊಟ್ಟಿ ಸರ್ ಇದು. ಏನಿಲ್ಲ ಸರ್, ನಮ್ ಕಡೆ ನಾವು ವಿಶೇಷವಾದಂತ ಇದು ಬೆಲ್ಲ ಇದೆ ನೋಡಿ ಸರ್. ಇದಕ್ಕೆ ಆರ್ಗ್ಯಾನಿಕ್ ಕುಲ್ಫಿ ಬೆಲ್ಲ ಅಂತ ಹೇಳ್ತೀವಿ ಸರ್. ಇದು 15 ಗ್ರಾಮ್ಸ್ ಕ್ಯೂಬ್ ಇರುತ್ತೆ. ಇದ್ರ ಜೊತೆಗೆ ಏಲಕ್ಕಿ ಮತ್ತು ಶುಂಠಿ ಮಿಕ್ಸ್ ಮಾಡಿರುವಂತ ಬೆಲ್ಲ ಸರ್ ಇದು. ಈ ಪೂಜೆಗೆ, ಆಮೇಲೆ ಸಣ್ಣ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋದಕ್ಕೆ, ಟೀ ಮಾಡೋದಕ್ಕೆ, ಈ ತರ ಎಲ್ಲ ತುಂಬಾ ಉಪಯೋಗ ಆಗತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಇದರಿಂದ ಏನು ಸರ್ ಇದ್ರೊಳಗೆ ಏನಂದ್ರೆ ನಮ್ ದೇಹಕ್ಕೆ ಬೇಕಾಗುವಂತ ಪೊಟ್ಯಾಶ್ ಸಿಗುತ್ತೆ, ಆಮೇಲೆ ಐರನ್ ಕಂಟೆಂಟ್ ರಿಚ್ ಸಿಗುತ್ತೆ, ಆಮೇಲೆ ಸಕ್ಕರೆ ಒಳಗಡೆ ಸಾಕಷ್ಟು ಕೆಮಿಕಲ್ಸ್ ಗಳಿರೋದ್ರಿಂದ ಇದು ಕೆಮಿಕಲ್ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್. ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗೆ ಯಾರು ಗೆಸ್ಟ್ ಅತಿಥಿಗಳು ಬಂದ್ರೆ ಫಸ್ಟ್ ಅವ್ರಿಗೆ ಬೆಲ್ಲ ಕೊಟ್ಟು ನೀರು ಕೊಡ್ತಾರೆ. ಅಂದ್ರೆ ಆಯಾಸ ಕಡಿಮೆ ಆಗ್ಲಿ, ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಆ ತರ ನಾವು ಮಾಡ್ತೀವಿ ಸರ್. ಇಂದ ಬಂದಿವಿ ಸರ್. ಗದಗ ಡಿಸ್ಟ್ರಿಕ್ಟ್ ರೋಣ ತಾಲೂಕು ಅಂತ ಹೇಳಿ ಮಲಾಪುರಿಂದ ಬಂದಿದ್ದೀವಿ. ಅಚ್ಚಾ, ಇದು ಏನಮ್ಮ ಐಟಮ್? ಇದು ಲೇಡೀಸ್ ಬ್ಲೌಸ್ ಸರ್. ಇದು ಲೇಡೀಸ್ ಬ್ಲೌಸ್. ನಿಮಗೆ 12 ವರ್ಷ 10 ವರ್ಷದಿಂದಾನೇ ಸ್ಟಾರ್ಟಿಂಗ್ ಸೈಜ್ ಮಾಡ್ತೀವಿ. ಶಾಂಪಲ್ ನೋಡ್ತೀನಿ ಅಂದ್ರೆ ತೋರಿಸ್ತೀನಿ. ಸೈಜ್ ಚಿಕ್ಕ ಸ್ಟಾರ್ಟಿಂಗ್ ಸೈಜ್ ಇಂದಾನು ಸಿಗತ್ತೆ ನಿಮ್ಗೆ. ಈ ಎಲ್ಲಾ ಕೆಲಸ ಮನೆಯಲ್ಲಿ ಇದು ವರ್ಕ್ ಅಲ್ಲಿ ನಮ್ ಮಷೀನ್ ಅಲ್ಲೇ ಬರುತ್ತೆ. ನಿಮ್ಗೆ ಹ್ಯಾಂಡ್ ವರ್ಕ್ ಬೇಕಂದ್ರೂ ಹ್ಯಾಂಡ್ ವರ್ಕ್ ಅಲ್ಲೂ ಸಿಗತ್ತೆ. ಅದೆಲ್ಲ ಹ್ಯಾಂಡ್ ವರ್ಕ್ ಅಲ್ಲಿ ಬರುತ್ತೆ. ಹಾ, ಇದು ನಿಮ್ಗೆ 10 ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ 46 ವರೆಗೂ ಸೈಜ್ ಕೊಡ್ತೀವಿ ಸರ್. ಯಾವ ಸೈಜ್ ಅಲ್ಲಿ ಬೇಕಾದ್ರೂ ರೆಡಿ ಕೊಡ್ತೀವಿ. ಇದು ಪ್ರತಿ ಸಾಲಿ ಎಣ್ಣೆ ಹಾರಿಸುವವರು ಫೌಂಡೇಶನ್ ಹಾಕ್ತಾರೆ. ತಾವು ಫಸ್ಟ್ ಟೈಮ್ ಬಂದಿರೋ ಮೊದಲೇ ಬಂದಿದ್ದೀರಾ ಸರ್? ಇದು ಇಲ್ಲ, ಇದು ನನ್ ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಇದು ನಮ್ಗೆ ವೇದ ಅಂತ ಹೇಳಿ ಧಾರವಾಡದಲ್ಲಿ ನಮ್ಗೆ NGO ಗ್ರೂಪ್ ಇದೆ, ನಮ್ ರತಿ ಮೇಡಮ್ ಅಂತ ಹೇಳಿ. ಅವ್ರು ನನ್ಗೆ ಈ ಸರ್ತಿ ನನ್ಗೆ ಇಲ್ಲಿ ಕಂಟಿನ್ಯೂಸ್ ಮಾಡಕ್ ಅವಕಾಶ ಮಾಡ್ತಾರೆ. ಈ ತರ MLA ಅವರು ಫ್ರೀ ಬಂದ್ಬಿಟ್ಟು ನಿಮ್ಗೆ ಸ್ಟಾಲ್ ಕೊಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ತುಂಬಾ ಖುಷಿ ಆಗಿದೆ. ಫಸ್ಟ್ ಟೈಮ್ ಬಂದಿದ್ದೀನಿ, ಆದ್ರೂ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನಾವು ಅಲ್ಲೋ ಹಳ್ಳಿಯಲ್ಲಿ ಇದ್ದವರು, ನಮ್ಗೆ ಫೌಂಡೇಶನ್ ಮೇಡಮ್ ಇಂದ ನಮ್ಗೆ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಬಂದಾದ್ಮೇಲೆ ನಮ್ಗೆ ಇದು ಸ್ಟಾಲ್, ಫಸ್ಟ್ ಆಫ್ ಆಲ್ ಸ್ಟಾಲ್ ಫ್ರೀ ಇದೆ. ಅದ್ರ ಜೊತೆಗೆ ಊಟ ಕೊಟ್ಟಿದ್ದಾರೆ, ಟಿಫನ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಾವು ಹೊರಗಡೆ ನಾವು ರೆಂಟ್ ಕಟ್ಟಿ ಮಾಡ್ಕೊಂಡ್ ಬರ್ಬೇಕಾದ್ರೆ ತುಂಬಾ ತೊಂದರೆ ಆಗತ್ತೆ, ಖರ್ಚು ಆಗತ್ತೆ. ಈಗಿನ ಇದ್ರಲ್ಲಿ ನಾವು ಇದನ್ನೆಲ್ಲ ತೆಗಿಯೋದ್ ಕಷ್ಟ. ಇವ್ರು ಫ್ರೀ ಆಗಿ ಮಾಡ್ಕೊಟ್ಟಿದ್ದಾರೆ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತೀವಿ. ಸರ್, ತಾವು ಎಲ್ಲಿಂದ ಬಂದಿರೋ ಸರ್? ಸರ್ ಹುಬ್ಳಿ ಧಾರವಾಡ ಬಂದಿದ್ದಾರೆ. ಇದು ಏನು ಸರ್ ಪ್ಯಾಟರ್ನ್ ಹೆಸರು? ಯಾಕೆ ಇದು ಟ್ರೆಡಿಷನಲ್ ಹಳ್ಳಿದಿದೆ? ಇದು ಟ್ರೆಡಿಷನಲ್ ಡ್ರೆಸ್ ಅಂತಾರ್ರಿ. ಹಳೆ ಮಾಡೆಲ್ ಅಂತಲ್ರಿ ಇದು. ಹೊಸದೆಲ್ಲ ಈಗ ಟ್ರೆಂಡ್ ಬಾಳ ಐತ್ರಿ. ಅಚ್ಚಾ, ಅದಾದ್ಮೇಲೆ ಖಾದಿ ಕಾಟನ್, ಬನಾರಸ್ ಸಿಲ್ಕ್ ಕಾಟನ್ ಬಟ್ಟೆ ಒಳಗೆ ಸ್ವಲ್ಪ ವೆರೈಟಿ ಬೇರೆ ಬೇರೆ ಮಾಡ್ಯಾವ್ರಿ. ಬೇಡಿಕೆ ಬಾಳ ಐತ್ರಿ, ಬಟ್ಟೆ ಚೆನ್ನಾಗೈತಿ. ಅಚ್ಚಾ, ಖಾದಿ ಕಾಟನ್. ಇದು ಎಲ್ಲಿ ಮಾಡೋದು ಸರ್ ಇದು? ಸರ್ ಇದು ನವನಗರ್ ಹುಬ್ಳಿ ಸರ್. ಹುಬ್ಳಿಯಲ್ಲಿ. ಈ ಪ್ಯಾಟರ್ನ್ಸ್ ಎಲ್ಲ ರಾಜಸ್ಥಾನ ತಾವು ನೀವು ಮಾಡೋದು? ಇದು ನಮ್ದು ಮಾಡೆಲ್ ನಾವ್ ಮಾಡೋದ್ರಿ. ಮಾಡೆಲ್ ಇರೋದು ರಾಜಸ್ಥಾನಿ ರೀ. ಅಚ್ಚಾ, ಇದು ಮಾಡೆಲ್ ಕೇರಳ ಮಾಡೆಲ್ ರೀ. ಅದ್ರ ಬಟ್ಟೆ ಇರೋದು ಖಾದಿ ಕಾಟನ್. ಏನೇನ್ ಮಾಡೆಲ್ ಇದೆ ಸರ್ ನಿಮ್ ತರ? ಕೇರಳ ಮಾಡೆಲ್ ಇದೆ, ಖಾದಿ ಕಾಟನ್ ಆಗಿದ್ರೆ, ಇಲ್ಲ ರಾಜಸ್ಥಾನಿ ಡ್ರೆಸ್ ಒಳಗದ, ಇಲ್ಲ ಕೂಪ್ಸೂರ್ ಒಳಗೆ ರೆಡಿ ಇದ್ರಿ ಸದ್ಯ. ಈ ತರ ಖಾದಿ ಕಾಟನ್ ಒಳಗ. ಸರ್, ಇದು ಎಣ್ಣೆ ಹಾರಿಸೋರು ಪ್ರತಿ ವರ್ಷ ಈ ತರ ಮಾಡ್ತಾ ಇದಾರೆ. ಹಾ ಸರ್. ಈ ಸಲ ನೀವು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಸರ್. ಹೋದ್ ಸಲ ಹೇಳಿದ್ರು ಸ್ವಲ್ಪ ಬರಕ್ ಆಗಿದಿಲ್ರಿ. ಇದು ಎರಡನೇ ಟೈಮ್. ಯಾರು ಹೇಳಿದ್ರು ಹೋದ್ ಸರಿ ನಿಮ್ಗೆ? ಇದು ವೇದ ಹೋದ್ ಸಲ ಸರ್ ಮೆಸೇಜ್ ಹಾಕಿದ್ರಿ ಬರೀ ಅಂತ ಹೇಳಿ ನಾವು ಬೇರೆ ಒಂದ್ ಪ್ರೋಗ್ರಾಮ್ ಇದೆ ಬರಕ್ ಆಗಿದ್ದಿಲ್ಲ. ಈ ಸಲ ಸ್ಪೆಷಲ್ ಆಗಿ ಮತ್ತೆ ಹೇಳಿದ್ರು ವೇದ ಗ್ರೂಪ್ ಅಂತ ಐತ್ರಿ.
ಆ ಗ್ರೂಪಿಂಗ್ ಬಂದೇವ್ರಿ ಹುಬ್ಳಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಎಣ್ಣೆ ಚೆನ್ನಾಗಿದೆ, ಎಲ್ಲ ಇವೆಂಟ್ ಎಲ್ಲ ಚೆನ್ನಾಗಿ ಮಾಡಿದಾರೆ, ಖುಷಿ ಅನ್ಸುತ್ತೆ. ಸ್ಟಾಲ್ ಕೊಟ್ಟಿದ್ದಾರೆ, ಸ್ಟಾಲ್ ಕೊಟ್ಟಿದ್ರಿ, ಟೀ ಕಾಫಿ ಊಟ ಎಲ್ಲ ಫ್ರೀ ಕೊಡ್ತಾರೆ, ಚೆನ್ನಾಗಿದೆ. 2 ದಿವಸ ಅದು 2 दिन सर। क्या आइटम है मैडम? सब होममेड है सर। हम घर पे बना के लेके आए हैं। खमन है, कचौरी है, पानी पूरी है, समोसा है। अच्छा, ये स्पेशली कहाँ का आइटम है मैडम? खमन तो राजस्थान का है, कचौरी हम एक्चुअली राजस्थानी है, तो वी प्रिफर्ड दैट ओनली, कचौरी समोसा खमन विच इज स्पेशलिटी ऑफ राजस्थान, सो फोकस्ड ऑन दैट। अच्छा मैडम, ये एन ए हारिस फाउंडेशन की जानिब से हर साल करते हैं। हाँ। तो पिछले साल आपने दुकान लगाई थी? No sir, today this is our first experience and really excellent, excellently organized. We are very happy with the space what we've got. थैंक यू मैडम। क्या कहना चाहेंगे एन ए हारिस? We are very happy for this opportunity and he's done an excellent work. Thank you so much sir. यहाँ पर जो है बच्चों के लिए स्पेशली और शुगर पेशेंट के लिए स्पेशली जो है बिस्किट है, आइए बात करते हैं। मैडम, ये जो बिस्किट आप बनाए हैं, कहाँ बनाते हैं और क्या क्या डिफरेंट है दूसरे बिस्किट को और आपके बिस्किट? हमारा बिस्किट्स होममेड बिस्किट्स जी। हैं और ये हम शक्कर से नहीं, शक्कर और मैदा से नहीं है, आटा और गुड़ से बनती है। इसमें 5 वेरिएंट्स हैं, जीरा, बटर, कोकोनट, स्वीट एंड सॉल्ट और मसाला वाला। अच्छा, तो इससे क्या फायदा है मैडम? सर ये मतलब ऑब्वियसली अभी के जनरेशन में सब शुगर फ्री प्रीफर करते हैं, तो जैगरी इज अ बेस्ट ऑप्शन है। हेल्थ वाइज देखे तो भी, बच्चों के लिए देखे तो भी सब कुछ हेल्दी ऑप्शन है, यही है। हम दूसरों बिस्किट से हमारा ये अलग है। अच्छा, ये बच्चे भी ये खा सकते हैं? हाँ, 3 साल के बच्चों के जो भी सॉलिड अलो करते हैं ना, सॉलिड में हम बिस्किट से यूज कर सकते हैं। तो ये आपकी फैक्ट्री कहाँ पर है मैडम? हमारा फैक्ट्री बैतूर में है, अनु कुकीज के नाम से। ये एन ए हारिस फाउंडेशन की जानिब से हर साल करते हैं, तो आप क्या कहना चाहेंगे एन ए हारिस को, उनके फाउंडेशन? बहुत बढ़िया है, एक हम जैसे स्टार्टअप लोगों के लिए बहुत एक अच्छा बड़ा अपॉर्चुनिटीज है और हम प्रेफर करेंगे कि सालों साल हम इसमें हिस्सा लें और लोगों को भी इसके माध्यम से हमारा ये एक रख सकते हैं। मैडम, ये स्टॉल जो दिया गया उसका कोई चार्जेस है? नहीं सर, कोई भी नहीं, कुछ भी नहीं। ಹ್ಯುಮ್ಯಾನಿಟಿ ಎಕ್ಸಿಬಿಷನ್ ಮಾನವೀಯತೆ ಹಬ್ಬ ನಾವು ಪ್ರತಿ ವರ್ಷ ಶಾಂತಿನಗರದಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಒಂದು 15 ದಿವಸ ನಡೀತದೆ ಈ ಹಬ್ಬ. ಅಂದ್ರೆ ಇದು 2 ದಿವಸ ಎಕ್ಸಿಬಿಷನ್, ಜಾಬ್ ಫೇರ್ ಇರುತ್ತೆ, ಮೆಡಿಕಲ್ ಕ್ಯಾಂಪ್ ಇರುತ್ತೆ, ಕನ್ನಡ ಹಬ್ಬ ಇದೆ, ಫುಟ್ಬಾಲ್ ಡೇ ಇದೆ, ಈ ತರ ಸುಮಾರು ಸೀನಿಯರ್ ಸಿಟಿಸನ್ಸ್ ಡೇ ಇದೆ. ಸೊ ಈ ತರ ಸುಮಾರು ಕಾರ್ಯಕ್ರಮಗಳನ್ನ ನಾವು 15 ದಿವಸ ಮಾಡ್ತಾ ಇದ್ದೀವಿ. 4 ದಿವಸ ಮೆಡಿಕಲ್ ಕ್ಯಾಂಪ್ಸು, ಐ ಕ್ಯಾಂಪು, ಡೆಂಟಲ್ ಕ್ಯಾಂಪು, 2 ಡೇಸ್ ನಮ್ಮ ಜನಕ್ಕೆ ಬೇಕಾಗಿರುವಂತ ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ರೇಷನ್ ಕಾರ್ಡು, ಈ ತರ ಗ್ಯಾರಂಟೀಸ್, ಇದು ಇನ್ಶೂರೆನ್ಸ್, ಇವೆಲ್ಲಾನು ಒಂದೇ ಕಡೆ ನಮ್ಮ ಜನ ಇಲ್ಲೇ ಬಂದು ಎಲ್ಲರೂ ಮಾಡಿಸ್ಕೊಳ್ಳೋಕೆ ಅವಕಾಶ ಆಗ್ತದೆ. ಜೊತೆಗೆ ಎಕ್ಸಿಬಿಷನ್ ಇರ್ಬೋದು, ಜಾಬ್ ಫೇರ್ ಇರ್ಬೋದು, ಇವು ಎಲ್ರಿಗೂ ಸ್ವಾಗತ. ಯಾಕಂದ್ರೆ ಜಾಬ್ ಫೇರ್ ಅಲ್ಲಿ ನಮ್ಮ ಹತ್ರ ಈಗಾಗಲೇ 6,000 ವೇಕೆನ್ಸೀಸ್ ಅವೈಲೇಬಲ್ ಇದೆ. ಲಾಸ್ಟ್ ಇಯರ್ ಆಲ್ಮೋಸ್ಟ್ 1000 ಜನಕ್ಕೆ ಕೆಲಸ ಕೊಡ್ಸಿದೀವಿ ನಾವು ಇದೇ ಪ್ಲಾಟ್ಫಾರ್ಮ್ ಇಂದ. ಸೊ ಈ ಸರಿ ಇನ್ನೂ ಜಾಸ್ತಿ ಜನ ಬರಬೇಕು ಅನ್ನೋದು ನಮ್ಮ ಆಸೆ, ನಾವು ಬಯಸ್ತಾ ಇದ್ದೀವಿ. ಸೊ ಜನ ಬರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಈಗಾಗಲೇ ಇದೊಂದು ಡಿಸೆಂಬರ್ ಟು ಜನವರಿ ನಮ್ಮ ಕ್ಷೇತ್ರ ಈ ಭಾಗದಲ್ಲಿ ಈ ಹಬ್ಬ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಇದನ್ನ ನಾವು ಆದಷ್ಟು, ಆಮೇಲೆ ಹಬ್ಬ ಮಾನವೀಯತೆ ಹಬ್ಬ, ಈ ಹಬ್ಬದಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ, ನಾವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ, ಸಂಕ್ರಾಂತಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆಲ್ ಫೆಸ್ಟಿವಲ್ಸ್ ವಿಲ್ ಸೆಲೆಬ್ರೇಟ್ ಟುಗೆದರ್. ಸೊ ಡಯಾಸ್ ಅಲ್ಲಿ ಎಲ್ಲರೂ ಇರ್ತಾರೆ 11ನೇ ತಾರೀಕು. ಹಾಗಾಗಿ ದಿಸ್ ಇಸ್ ಎನ್ ಒಕೇಶನ್ ಟು ಸೆಲೆಬ್ರೇಟ್ ಅಂಡ್ ಓನ್ಲಿ ಮೆಸೇಜ್ ಇಸ್ ನನ್ನ ತತ್ವ ಮನುಷ್ಯತ್ವ, ಬೇರೆ ಏನೂ ಇಲ್ಲ. ಮನುಷ್ಯತ್ವವನ್ನ ಎತ್ತಿ ಹಿಡಿಯುವಂತ ಜನ ನಾವು ಆಗ್ಬೇಕು, ಎಲ್ಲರನ್ನ ಒಗ್ಗೂಡಿಸುವಂತ ಜನ ಆಗ್ಬೇಕು. ಪ್ರೀತಿಯಿಂದ ಸಮಾಜವನ್ನ ಕಟ್ಟೋಣ, ದ್ವೇಷದಿಂದ ಅಲ್ಲ ಅನ್ನೋ ಸಂದೇಶವನ್ನ ಕೊಡುವಂತದ್ದು ಬಯಸ್ತಾ ಇದೀವಿ ನಾವು. ಎಲ್ಲ ಮೇಜರ್ ಕಂಪನೀಸ್ ಇದ್ದಾರೆ. ಯು ಹ್ಯಾವ್ ಎಂಜಿನಿಯರಿಂಗ್, IT, BT, ಮ್ಯಾನುಫ್ಯಾಕ್ಚರಿಂಗ್, ಎಲ್ಲರೂ ಬರ್ತಾರೆ ಈ ಒಂದು ಜಾಬ್ ಫೇರ್ ಅಲ್ಲಿ. ಸುಮಾರು ಇನ್ಕ್ಲೂಡಿಂಗ್ ನಾವು ಸೆಕ್ಯೂರಿಟಿ ಏಜೆನ್ಸಿಗೆ ಜನ ತಗೊಳ್ಳೋಂಥವ್ರು, ಹೌಸ್ ಕೀಪಿಂಗ್ ತಗೊಳ್ಳೋಂಥವ್ರು ಅವರು ಇರ್ತಾರೆ. ಸೊ ಆಪರ್ಚುನಿಟಿ ಇಸ್ ಓಪನ್ ಟು ಎವ್ರಿಬಡಿ. PhD, MA, ಸ್ಪೆಷಲೈಸೇಷನ್ ಮಾಡಿರೋರಿಂದ
10th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋವರೆಗೂ ಇಲ್ಲಿ ಕೆಲಸ ಕೊಡುವಂತ ಅವಕಾಶ ಮಾಡಿದೀವಿ. सर ಇಲ್ಲಿ स्टॉल ಹಾಕಿದಾರಲ್ಲ ಎಲ್ಲರಿಗೂ ಫ್ರೀ ಇದೆ सर? ಎಲ್ಲರಿಗೂ ಫ್ರೀ. नाजरीन ताजा तरीन खबरों के लिए मेरे साथ बने रहे न्यूज़ 16 डिजिटल के साथ मैं सुहेल पाशा, कैमरामैन रहमान के साथ।